ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಜಯಂತ್ ಕರ್ಮಕಾಂಡವನ್ನ ಬಿಚ್ಚಿಡೋಕೆ ಮುಂದಾಗ್ತದಾಳೆ ಜಾನು. ಹಾಗಿದ್ರೆ ಇಲ್ಲಿ ಜಯಂತ್ ಕರ್ಮಕಾಂಡವನ್ನ ಬಿಚ್ಚಿಡುವುದ್ರ ಮುಖಾಂತರ ಪೊಲೀಸ್ ಅವರ ಅತಿಥಿ ಮಾಡ್ತಾಳೆ ಜಾನು. ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಾನು ಮತ್ತೆ ಜಯಂತ ಇಬ್ಬರ ನಡುವೆ ಸಾಕಷ್ಟು ರೀತಿಯ ಒಂದು ಮುಚ್ಚುಮರೆ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಜಯಂತ ಸಾಕಷ್ಟು ವಿಷಯಗಳನ್ನ ಜಾನುವಿಂದ ಮುಚ್ಚಿಟ್ಟಿದ್ದಾರೆ. ಇತ್ತ ಕಡೆ ಜಾನು ಮತ್ತೆ ಜಯಂತ್ ಬದುಕಲ್ಲಿ ಬಂದ ನಂತರ ಇಲ್ಲಿ ಜಾನು ವಿಶ್ವಾಸವನ್ನ ಗಳಿಸ್ಕೋಬೇಕು, ನಂಬಿಕೆಯನ್ನ ಗಳಿಸ್ಕೋಬೇಕು ಅಂತ ಹೇಳಿ ಜಯಂತ ತುಂಬಾ ಅಂದ್ರೆ ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಇಲ್ಲಿ ಜಾನು ಮಾತ್ರ ಜಯಂತನ್ನ ಒಪ್ಪೋದಕ್ಕೆ ರೆಡಿ ಇಲ್ಲ, ನಂಬೋದಕ್ಕೂ ರೆಡಿ ಇಲ್ಲ. ಒಂದು ಗಳಿಕೆಯಲ್ಲಿ ನಿಜಕ್ಕೂ ಕೂಡ ಜಯಂತ್ನ ನಂಬೋಣ ಅಂತ ಹೇಳಿ ಜಾನುಗೆ ಅನ್ಸಿದ್ರು ಕೂಡ ಅವಳ ಒಳ ಮನಸ್ಸು ಮಗದೊಮ್ಮೆ ಎಚ್ಚರಿಸುತ್ತೆ. ಹಾಗಾಗಿ ಇಲ್ಲಿ ಜಾನು ಅಷ್ಟಾಗಿ ಇಲ್ಲಿ ಜಯಂತನ್ನ ನಂಬುವುದಕ್ಕೆ ರೆಡಿ ಆಗಿಲ್ಲ. ಆದ್ರೆ ಇಲ್ಲಿ ಜಯಂತ್ ಮಾತ್ರ ನಾನು ಇಷ್ಟೆಲ್ಲ ಬದಲಾಗಿದ್ದೀನಿ, ತಪ್ಪು ಮಾಡಿದ್ದೀನಿ, ಒಪ್ಕೊಂಡಿದ್ದೀನಿ, ಬಟ್ ಮತ್ತೂ ಕೂಡ ನೀವು ನನ್ನನ್ನ ಕ್ಷಮಿಸುವುದಿಲ್ಲ ಅಂದ್ರೆ ಹೇಗೆ, ಮತ್ತೆ ಹೊಸ ಬದುಕನ್ನ ಶುರು ಮಾಡಬೇಕು ಅಂತ ಅಲ್ವಾ ನೀವು ಬಂದಿದ್ದು. ನನ್ನ ತಪ್ಪನ್ನ ಕ್ಷಮಿಸಿ ಒಪ್ಪಿ ನನ್ನನ್ನ ನಂಬಿದಾಗ ಮಾತ್ರ ಅಲ್ವಾ ನಮ್ಮ ಹೊಸ ಬದುಕು ಶುರು ಆಗೋದು ಅಂತೆಲ್ಲ ಮಾತನಾಡ್ತಾರೆ. ಆ ಒಂದು ಮಾತುಗಳು ನಿಜಕ್ಕೂ ಕೂಡ ಜಾನುಗೆ ಹೌದಲ್ವಾ, ನಾನು ಕ್ಷಮಿಸಬೇಕಲ್ವಾ, ನಂಬೇಕಲ್ವಾ ಅಂತ ಅನ್ಸೋಕೆ ಶುರು ಆಗತ್ತೆ. ಆದ್ರೆ ಯಾವಾಗ ಆ ಒಂದು ಸ್ಟೋರ್ ಮ್ಯಾಟರ್ ಓಪನ್ ಆಗುತ್ತೋ ಖಂಡಿತವಾಗ್ಲೂ ಕೂಡ ಜಾನುಗೆ ಮಗದೊಮ್ಮೆ ಜಯಂತ್ ಮೇಲೆ ಅನುಮಾನಗಳು ತಟ್ಟುವಾಗುತ್ತಾ. ಯಾಕಂದ್ರೆ ಇವರು ಆದಿ ಮತ್ತೆ ಲಕ್ಕಿ ಮನೆಗೆ ಹೋಗಿದ್ದಂತ ಸಂದರ್ಭದಲ್ಲಿ ಜಯಂತ್ ಜಾನು ಫ್ಯಾಮಿಲಿಗೋಸ್ಕರ, ಜಾನುನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಒಂದು ಪಾರ್ಟಿಯನ್ನ ಹಮ್ಮಿಕೊಂಡಿರ್ತಾರೆ. ಅದೇ ಒಂದು ರೆಸಾರ್ಟ್ಗೆ ಇಲ್ಲಿ ವೆಂಕಿಯ ಅಮ್ಮ ತಪ್ಪಿಸ್ಕೊಂಡು ಬಂದಿರ್ತಾರೆ. ಅಲ್ಲಿ ವೆಂಕಿಯ ಅಮ್ಮನನ್ನ ನೋಡಿದಂತ ಜಯಂತ್ ಡಿಕ್ಕಿಗೆ ಹಾಕೊಂಡಿದ್ದ ತನ್ನ ಮನೆಗೆ ಕರ್ಕೊಂಡು ಬಂದು ಜಾನುಗೆ ಗೊತ್ತಾಗ್ದಾಗೆ ಸ್ಟೋರ್ ರೂಮ್ ಅಲ್ಲಿ ಬಚ್ಚಿಟ್ಟಿರ್ತಾರೆ. ಸ್ಟೋರ್ ರೂಮ್ಗೆ ಹೋಗಿ ಊಟ ತಿಂಡಿ ಎಲ್ಲವನ್ನ ಕೂಡ ಕೊಡ್ತಿರ್ತಾರೆ. ಆದ್ರೆ ಇದು ಜಾನುಗೆ ಗೊತ್ತಿರುವುದಿಲ್ಲ. ಆದ್ರೆ ಜಾನುಗೆ ಜಯಂತ್ ಮೇಲೆ ಅನುಮಾನ ದಟ್ಟವಾಗ್ತಾ ಹೋಗ್ತಿರುತ್ತೆ. ಯಾಕಂದ್ರೆ ಸ್ಟೋರ್ ರೂಮ್ಗೆ ಪದೇ ಪದೇ ಹೋಗೋದನ್ನ ಜಯಂತ್ ಮಾಡ್ತಿರ್ತಾರೆ. ಇದರ ನಡುವೆ ಇಲ್ಲಿ ಜಾನು ಒಮ್ಮೆ ಹೊರಗಡೆಯಿಂದ ಬಂದಾಗ ಶಬ್ದವಾದಾಗ ಅದು ಜಿರಳೆ ಶಬ್ದ ಅಂತ ಹೇಳಿ ಜಯಂತ್ ಸುಳ್ಳು ಹೇಳ್ತಾರೆ. ಆದ್ರೆ ಜಾನುಗೆ ಅದನ್ನ ನಂಬೋದಕ್ಕೆ ಅಸಾಧ್ಯವಾಗುತ್ತೆ. ತದನಂತರ ಅದನ್ನ ಕ್ಲೀನ್ ಮಾಡಿಸ್ಬೇಕು ಅಂತ ಹೇಳಿ ಜಾನು ಹೇಳಿದಾಗ ನಾನೇ ಮಾಡಿಸ್ತೀನಿ ಅಂತ ಹೇಳಿ ಜಯಂತ್ ಹೇಳ್ತಾರೆ. ಆದ್ರೆ ಇಲ್ಲಿ ಜಾನು ಬೇಡ, ಜಯಂತ್ ಅವರು ಯಾವಾಗ್ಲೂ ಆಫೀಸಲ್ಲಿ ಬ್ಯುಸಿ ಯಾಕಿರ್ತಾರೆ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ಅವ್ರಿಗೆ ಯಾವಾಗಲೂ ಕೂಡ ಕ್ಲೀನ್ ಆಗಿರೋದು ಇಂಪಾರ್ಟೆಂಟ್ ಅಲ್ವಾ, ನಾನಿವತ್ತು ಸರ್ಪ್ರೈಸ್ ಕೊಡೋಣ ಅವ್ರಿಗೆ ಅಂತ ಅನ್ಕೊಂಡಿದ್ದೆ. ಇಲ್ಲಿ ಜಯಂತ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ತಾನೇ ಅದನ್ನ ಕ್ಲೀನ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಸ್ಪ್ರೇ ಮಾಡೋರನ್ನ ಕರೀತಾಳೆ. ಮನೆಯಲ್ಲೆಲ್ಲ ಮಾಡಿದೆ ಸ್ಟೋರ್ ರೂಮ್ ಅನ್ನ ಮಾಡಬೇಕಾಗತ್ತೆ, ಬಟ್ ಸ್ಟೋರ್ ರೂಮ್ ಕೀ ಇರೋದಿಲ್ಲ. ಹಾಗಾಗಿ ಇನ್ನೇನು ಮಾಡೋದು, ಸರ್ಪ್ರೈಸ್ ಏನೆಲ್ಲ ಹೋಗ್ಬಿಟ್ಟು ಜಯಂತ್ ಅವ್ರನ್ನೇ ಒಂದು ಕೀ ಕೇಳಬೇಕು ಅನ್ಕೊಂಡಿದ್ದ ಕಾಲ್ ಮಾಡ್ತಾರೆ. ಈ ರೀತಿ ಕ್ಲೀನ್ ಮಾಡೋರನ್ನ ಕರ್ಸಿದ್ದೀನಿ ನಾನು ಅಂದಾಗ, ಯಾಕ್ರಿ ಕರ್ಸೋಕೆ ಹೋದ್ರಿ, ನಾನೇ ಮಾಡಿಸ್ತಿದ್ದೆ ಅಲ್ವಾ, ಹೇಳಿದ್ದೆ ಅಲ್ವಾ ಅಂತ ಜಯಂತ್ ಹೇಳ್ತಾರೆ. ಇಲ್ಲ ನೀವು ಬಿಸಿ ಇರ್ತೀರಾ ಅನ್ನೋ ಕಾರಣಕ್ಕೆ ಸರ್ಪ್ರೈಸ್ ಕೊಡೋಣ ಅಂತ ನಾನೇ ಅವ್ರನ್ನ ಕರೆದಿದ್ದೀನಿ, ಕೀಯಲ್ಲಿ ಅಂತ ಹೇಳ್ತಾರೆ. ಇಲ್ಲಿ ಕಾಲ್ ಕನೆಕ್ಟ್ ಆಗೋದಿಲ್ಲ ಸರಿಯಾಗಿ, ನೆಟ್ವರ್ಕ್ ಇಶ್ಯೂ ಆಗತ್ತೆ. ಹಾಗಾಗಿ ಹುಡುಕ್ತಾಳೆ ಜಾನು, ಸಿಗೋದಿಲ್ಲ. ಹಾಗಾಗಿ ಡೋರ್ನ ಹೊಡೆದ್ಬಿಟ್ಟು ಒಳಗಡೆ ಹೋಗಿ ಅಂತ ಹೇಳ್ತಾರೆ. ಈ ಕಡೆ ಜಯಂತ್ ಒಳಗಡೆ ಹೋದ್ರೆ ಮುಗೀತು ಕತೆ. ಖಂಡಿತ ಸ್ಟೋರ್ ರೂಮ್ ಅಲ್ಲಿರೋ ಆ ಮದರ್ ಇಂಡಿಯಾನ ನೋಡ್ಬಿಟ್ರೆ ಖಂಡಿತವಾಗ್ಲೂ ಜಾನು ಅವರು ನನ್ನ ಜೊತೆ ಖಂಡಿತ ಇರುವುದಿಲ್ಲ, ಕ್ಷಣಕ್ಕೂ ಕೂಡ ಇರುವುದಿಲ್ಲ, ಬಿಟ್ಟು ಹೋಗ್ಬಿಡ್ತಾರೆ. ಆ ರೀತಿ ಆಗ್ಬಾರ್ದು ಅಂತ ಅನ್ಕೊಂಡಿದ್ದೆ. ಮನೆ ಕಡೆ ದೌಡಾಯಿಸ್ತಿದ್ದಾಗೇನೆ ಈ ಕಡೆ ಸ್ಟೋರ್ ರೂಮ್ ಕೀ ಕೊಡಿ, ಹೇಗೂ ಬಂದ್ರಲ್ಲ ಅಂತ ಜಾನು ಕೇಳ್ತಾರೆ. ಬಟ್ ಇಲ್ಲ, ಸ್ಟೋರ್ ರೂಮ್ ಕೀ ಇಲ್ಲ, ಆಫೀಸಲ್ಲಿ ಇಟ್ಬಿಟ್ಟಿದ್ದೀನಿ, ಯಾಕೆ ಇವ್ರನ್ನ ಕರೆಸಿದ್ರಿ, ಮೊದಲು ಹೋಗಿ ಅಂತ ಅವ್ರನ್ನ ಕಳಿಸ್ಬಿಡ್ತಾರೆ. ಜಾನುಗೆ ಡೌಟ್ ಬರುತ್ತೆ, ಯಾಕ್ರಿ ನಾನೇ ಮಾಡಿಸಿದ್ರೆ ಏನಾಗ್ತಿತ್ತು ಅಂದಾಗ, ಇಲ್ಲ ಇದರಿಂದ ಅಲರ್ಜಿ ಆಗುತ್ತೆ, ನಿಮ್ಮ ಹೆಲ್ತ್ಗೆ ತೊಂದರೆ ಆಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಜಾನುನ ಡೈವರ್ಟ್ ಮಾಡಲಿಕ್ಕೆ ಜಯಂತ್ ನೋಡ್ತಾರೆ. ಬಟ್ ಜಾನುನ ಅಷ್ಟು ಸುಲಭವಾಗಿ ಡೈವರ್ಟ್ ಮಾಡೋಕ್ಕಾಗೋದಿಲ್ಲ. ಮೊದಲಾಗಿದ್ರೆ ಜಾನು ಜಯಂತ್ ಮಾತನ್ನ ನಂಬ್ತಾ ಇದ್ರು, ಆದರೆ ಈಗ ಜಾನು ಜಯಂತ್ ಮಾತನ್ನ ನಂಬೋದಿಲ್ಲ. ಹಾಗಾಗಿ ಆಕೆ ತಲೆಯಲ್ಲಿ ಬೇರೆ ಆಲೋಚನೆ ಹೋಗತ್ತೆ. ನಿಜಕ್ಕೂ ಕೂಡ ಜಯಂತ್ ಅಚ್ಚರಿಗೊಂಡು ಬಿಡ್ತಾರೆ, ನಿಜಕ್ಕೂ ಶಾಕ್ ಆಗ್ತಾರೆ ಜಾನು ಆಲೋಚನೆಯನ್ನ ಕೇಳಿ. ಯಾಕಂದ್ರೆ ಜಾನು ಒಂದೇ ಮಾತು ಹೇಳೋದು, ನನಗ್ಯಾಕೋ ನೀವು ಸ್ಟೋರ್ ರೂಮಲ್ಲಿ ಏನೋ ಇಟ್ಟಿದ್ರ ಅಂತ ಅನ್ನಿಸ್ತದೆ ಅಂದಾಗ, ಇಲ್ಲ ರೀ ಏನೂ ಇಲ್ಲ ಅಂತದ್ದು ಅಂದಾಗ, ಹೌದಾ ಏನೂ ಇಲ್ವಾ, ನನಗೆ ಯಾಕೋ ಡೌಟ್ ಹೊಡಿತಿದ್ಯಲ್ಲ, ಖಂಡಿತವಾಗ್ಲೂ ನೀವು ಅಲ್ಲಿ ಯಾರನ್ನು ಕೂಡ ಹಾಕಿರಬೇಕು, ಅದಕ್ಕೆ ನೀವು ನನ್ನನ್ನು ಒಳಗಡೆ ಹೋಗೋದಕ್ಕೆ ಬಿಡ್ತಿಲ್ಲ ಅಂತ. ಈ ಮಾತು ನಿಜಕ್ಕೂ ಕೂಡ ಜಯಂತ್ಗೆ ಶಾಕ್ ಕೊಡುತ್ತೆ. ಬಟ್ ಇಲ್ಲ ಹಾಗೆ ಹೀಗೆ ಅಂತ ಸಂಭಾಳಿಸ್ತಾರೆ. ಅಲ್ಲಿ ದುಡ್ಡಿಟ್ಟಿದ್ದೀನಿ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಜಾನುಗೆ ಅದನ್ನ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ, ದುಡ್ಡಿಟ್ಟಿದಾರ, ಅದಕ್ಕೆ ಇಷ್ಟೊಂದೆಲ್ಲ ನಡ್ಕೋತಿದಾರ ಅಂತ ಹೇಳಿ ಜಾನುಗೆ ಡೌಟ್ ಬರುತ್ತೆ.
ಮಾರನೇ ದಿನ ಇಲ್ಲಿ ಜಾನು ಮತ್ತು ಜಯಂತ್ನ ವೆಡ್ಡಿಂಗ್ ಆನಿವರ್ಸರಿ ಇರುತ್ತೆ. ಅದನ್ನು ತುಂಬ ಸಿಂಪಲ್ ಆಗಿ ಅವರಿಬ್ಬರ ಸೆಲೆಬ್ರೇಟ್ ಮಾಡ್ತಾರೆ. ಜಾನು ಕೈಲಿ ಕೇಕ್ ಕಟ್ ಮಾಡಿಸೋದ್ರ ಮುಖಾಂತರ ಜಯಂತ್ ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾರೆ. ಅಲ್ಲಿಗೆ ಅಪ್ಪ ಅಮ್ಮ ಕೂಡ ಕಾಲ್ ಮಾಡ್ತಾರೆ, ವಿಡಿಯೋ ಕಾಲಿಂಗ್ ಅಲ್ಲಿ ಜಾನುಗೆ ವಿಶ್ ಮಾಡ್ತಾರೆ. ಜಾನುಗೆ ತುಂಬ ಖುಷಿ ಆಗುತ್ತೆ, ತನಗೆ ನೆನಪಿರಲಿಲ್ಲ ಅಪ್ಪ ಅಮ್ಮಂಗೆ ನೆನಪಿದೆ ಅಂತ. ಬಟ್ ಆಗ ಅವ್ರು ಹೇಳ್ತಾರೆ ನಿನಗೋಸ್ಕರ ಫೋನ್ ಮಾಡಬೇಕು ಅಂತ ಅಲ್ಲಿ ಅಂದರೆ ಕಾಲ್ ಮಾಡಿ ನಮಗೆ ಈ ವಿಷಯ ತಿಳಿಸಿದ್ದು ಅಂತ. ಆಗ ಇಲ್ಲಿ ಜಾನು ಸರಿ ಆಯಿತು ಅಂತ ಹೇಳ್ತಾರೆ. ಸರಿ, ನಾವು ನಿಮ್ಮನ್ನ ಡಿಸ್ಟರ್ಬ್ ಮಾಡೋದಿಲ್ಲ, ಎಂಜಾಯ್ ಅಂತ ಹೇಳಿ ಅಪ್ಪ ಅಮ್ಮ ಕಾಲ್ ಕಟ್ ಮಾಡ್ತಾರೆ. ನಂತರ ಹೀಗಿತ್ತು ಸರ್ಪ್ರೈಸ್, ಚೆನ್ನಾಗಿತ್ತ ಅಂದಾಗ ಇಂಥದ್ದೆಲ್ಲ ಮಾಡೋದ್ರಲ್ಲಿ ಏನು ಕಡಿಮೆ ಇಲ್ಲ ಬಿಡಿ, ಹಾಗೆ ಹೀಗೆ ಅಂತ ಜಾನು ಹೇಳ್ತಾರೆ. ನಂತರ ಇಲ್ಲಿ ಜಯಂತ ಪ್ರೀತಿಯಿಂದ ಒಂದು ವಾಚನ್ನು ಗಿಫ್ಟ್ ಮಾಡ್ತಾರೆ. ಖುಷಿ ಆಯ್ತಾ, ಹೇಗಿದೆ ಅಂದಾಗ ಚೆನ್ನಾಗಿದೆ, ಬಟ್ ನನಗೆ ಬೇರೆ ಬೇಕು, ನಾನು ಹೇಳಿದ್ದನ್ನು ಕೊಡ್ತೀರಾ ಅಂತ ಕೇಳಿದಾಗ ಏನದು ಅಂತ ಜಯಂತ್ ಕೇಳಿದ್ದಕ್ಕೆ ಸ್ಟೋರ್ ರೂಮನ್ನು ನೋಡಬೇಕು ಅಂತ ಹೇಳ್ತಾರೆ. ಅಯ್ಯೋ ಇವ್ರು ಯಾಕೋ ಸ್ಟೋರ್ ರೂಮ್ ವಿಷಯ ಬಿಡ್ತಾನೆ ಇಲ್ವಲ್ಲಪ್ಪ ಅಂದ್ಕೊಂಡಿದ್ದೆ, ಅಲ್ಲಿ ದುಡ್ಡಿದೆ ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಏನೂ ಇಲ್ಲ ಅಂದಾಗ ಇಲ್ಲ ನಾನು ನೋಡಲೇಬೇಕು ಅಂದಾಗ ಸರಿ ಆಯಿತು ಬಿಡಿ, ಆಫೀಸಲ್ಲಿ ಇಟ್ಟಿದ್ದೀನಿ ಕೀ, ಸಂಜೆ ತೊಗೊಂಡು ಬಂದು ಓಪನ್ ಮಾಡ್ತೀನಿ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲೂ ದೇವಸ್ಥಾನದಲ್ಲೂ ದೇವ್ರ ಹತ್ರ ಇಲ್ಲಿ ಜಾನು ಆ ಒಂದು ರೂಮಿನ ಬಗ್ಗೆ ಕೇಳ್ಕೊತಿದ್ರೆ ಇಲ್ಲಿ ಜಯಂತ್ ಆ ರೂಮಿನ ವಿಷಯ ಜಾನು ಗೊತ್ತಾಗಬಾರ್ದು ಅಂತ ಕೇಳ್ಕೊತಿದ್ದಾರೆ. ಇಲ್ಲಿ ಹೇಗಾದರೂ ಮಾಡಿ ಸಂಜೆ ರೂಮನ್ ಕೀ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದೀನಿ, ಇಲ್ಲ ಅಂದರೆ ಖಂಡಿತ ಅವ್ರು ಬಿಡುವುದಿಲ್ಲ, ಅಷ್ಟರಲ್ಲಿ ಹೇಗಾದರೂ ಮಾಡಿ ಮದರ್ ಇಂಡಿಯಾನ ಬೇರೆ ಕಡೆ ಶಿಫ್ಟ್ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದಂಥ ಜಯಂತ ತನ್ನ ಕಡೆ ಹುಡುಗರಿಗೆ ಹೇಳಿದ, ಮನೇಲಿ ಯಾರೂ ಇರುವುದಿಲ್ಲ, ಹೋಗ್ಬಿಟ್ಟು ಅವರನ್ನ ಕರ್ಕೊಂಡು ನಮ್ಮ ಒಂದು ಫಾರ್ಮ್ ಹೌಸ್ಗೆ ಹೋಗ್ಬಿಡಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಅವ್ರ ಕಡೆ ಹುಡುಗರು ಕೂಡ ಮನೆಗೆ ಹೋಗ್ತಿದ್ದಾರೆ. ಅದೇ ಸಮಯದಲ್ಲಿ ಅಲ್ಲಿ ಧ್ಯಾನ ಮಾಡಲಿಕ್ಕೆ ಅಂತ ಜಾನು ಜಯಂತನ ಒಪ್ಸಿ ಕೂರಿಸ್ತಾರೆ. ಜಾನುನು ಕೂಡ ಕುತ್ಕೋತಾರೆ. ಇಲ್ಲಿ ತನ್ನ ಗಂಡ ಧ್ಯಾನಕ್ಕೆ ಜಾರ್ತಿದ್ದಾಗನೇ ಅಕ್ಕಪಕ್ಕದವ್ರಿಗೆ ಹೇಳಿ ನಾನು ಇಲ್ಲೇ ಹೋಗಿರ್ತೀನಿ, ನನ್ನ ಗಂಡ ಎಚ್ಚರ ಆದರೆ ಹೇಳ್ಬಿಡಿ ಅಂತ ತಿಳಿಸಿ ಮನೆ ಕಡೆ ಹೋಗ್ಬಿಡ್ತಾಳೆ. ಮನೆಗೆ ಹೋಗ್ತಿದ್ದಾಗೆ ಎಲ್ಲ ಕಡೆನೂ ಕೂಡ ಕೀ ಹುಡುಕ್ತಿದ್ದಾಳೆ. ಖಂಡಿತ ಮನೇಲಿ ಒಂದು ಕೀ ಇರುತ್ತೆ ಅನ್ಕೊಂಡು, ಬಟ್ ಎಲ್ಲೂ ಕೂಡ ಸಿಗೋದಿಲ್ಲ. ಫೈನಲಿ ಕಬೋರ್ಡಲ್ಲಿರುತ್ತೆ. ಕಬೋರ್ಡಲ್ಲಿರೋ ಕೀ ತಗೊಂಡಿದ್ದೆ, ಬರ್ತಾಳೆ, ಬಂದು ಡೋರನ್ನು ಓಪನ್ ಮಾಡ್ತಾಳೆ. ಓಪನ್ ಮಾಡಿದ್ದೆ ಒಳಗಡೆ ಇರೋ ಬೆಂಕಿ ಅಮ್ಮನನ್ನು ನೋಡಿದ್ದೆ. ಜಾನು ಶಾಕ್ ಆಗ್ತಿದ್ದಾಳೆ, ಎದ್ನು ಬದ್ನು ಅಂತ ಹೇಳಿ ಹೊರಗಡೆ ಓಡಿ ಬರ್ತಿದ್ದಾಳೆ. ಅದೇ ಒಂದು ಸಮಯಕ್ಕೆ ಇಲ್ಲಿ ಜಯಂತ್ ಕಡೆ ರೌಡಿಗಳು ಬರ್ತಾರೆ. ಜಾನುವನ್ನ ನೋಡಿದ್ದೆ, ಕಾಲ್ ಮಾಡ್ತಾರೆ ಜಯಂತ್ಗೆ. ಧ್ಯಾನದಲ್ಲಿದ್ದಂಥ ಜಯಂತ್ ಕಾಲ್ ರಿಸೀವ್ ಮಾಡ್ತಾರೆ. ಏನ್ ಸರ್ ಮನೇಲಿ ಯಾರು ಇಲ್ಲ ಅಂತ ಹೇಳಿದ್ರೆ, ನೋಡಿದ್ರೆ ನಿಮ್ಮ ಹೆಂಡತಿ ಜೋರಾಗಿ ಓಡ್ತಿದ್ದಾರಲ್ಲ ಅಂತ ಹೇಳ್ತಿದ್ದಾಗೆ ಜಯಂತ್ ಗಾಬರಿ ಬೀಳ್ತಾರೆ. ಏನಪ್ಪಾ ಇದು, ಮನೆಗೆ ಹೋದ್ರೆ ಆಗಿದ್ರೆ ಡೋರ್ ಓಪನ್ ಮಾಡಿದೆ, ನೋಡಿದ್ರೆ ಖಂಡಿತ ಎಡವಟ್ಟಾಯ್ತು ಅಂತಾನೆ ಅನ್ಕೋಬೇಕು, ಖಂಡಿತ ಅವ್ರು ನನ್ನ ಜೊತೆ ಇರುವುದಿಲ್ಲ, ಏನ್ ಮಾಡ್ಲಿ ಈಗ ಅಂತ ಅನ್ಕೊಂಡಿದ್ದೆ. ಗಾಬರಿದಿದ್ದು ಮನೆ ಕಡೆ ಓಡಿ ಬರ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಜಾನು ಅವರನ್ನ ನೋಡಿದೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಅವರನ್ನ ಕರ್ಕೊಂಡು ಬರುವುದಕ್ಕೆ ಹೋಗಿದ್ದಾಳ. ಜಯಂತ್ ಮಾಡಿರೋ ಕರ್ಮಕಾಂಡ ಬಯಲಾಗ್ತದ್ಯಾ, ಅಥವಾ ಜಾನು ಬರೋದ್ರ ಒಳಗಡೆ ಅವ್ರ ಕಡೆ ರೌಡಿಗಳು ಬಂದು, ಜಯಂತ್ ಕಡೆ ರೌಡಿಗಳು ಬಂದು ವೆಂಕಿ ಅಮ್ಮನನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ. ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.